ನಾನೇ ಟ್ರೈ ಮಾಡೋದ್ರಿಂದ ನನ್ನ ಸ್ಕಿನ್ ಇಷ್ಟು ಚೆನ್ನಾಗಿ ಇನ್ನೂ ಚೆನ್ನಾಗಾಗ್ತಾ ಹೋಗ್ತಾ ಐತಿ. ಈ ಫೇಸ್ ಪ್ಯಾಕು ನಿಮ್ಮ ಸ್ಕಿನ್ ಇರುವಂಥ ಬಂಗನ್ನ ಹೊಡೆದೋಡಿಸೋದು ಅಷ್ಟೇ ಅಲ್ಲ, ನಿಮ್ಮ ಸ್ಕಿನ್ ಇರುವಂಥ ಕಪ್ಪು ಕಲೆ, ಅನ್ಯನ್ ಸ್ಕಿನ್ ಟೋನ್ ಏನೈತಿ, ಡಾರ್ಕ್ ಸ್ಪಾಟ್ ಏನೈತಿ, ಎಲ್ಲಾನು ಹೊಡೆದೋಡಿಸುವಂಥ ಶಕ್ತಿ ಈ ಕ್ರೀಮ್ಗೆ ಐತಿ. ಈ ಕ್ರೀಮನ್ನು ನೀವು ಮನೇಲಿ ರೆಡಿ ಮಾಡಿಕೊಂಡು ನೀವು ಟ್ರೈ ಮಾಡ್ತಾ ಇದ್ದಾಗಲೇ ಗೊತ್ತಾಗುತ್ತೆ ಹೋಮ್ ರೆಮಿಡಿಗಳ ಶಕ್ತಿ ಎಷ್ಟು ಅಂತ ಹೇಳೋದು. ಈ ಕ್ರೀಮು ಸಹಿತ ನಿಮ್ಮ ಕಲೆಗಳನ್ನ ದೂರ ಮಾಡ್ತೈತಿ, ನಿಮ್ಮ ಸ್ಕಿನ್ನನ್ನು ಪಿಂಕಿಶ್ ಗ್ಲೋ ಆಗಿ ಇಡೋದಕ್ಕೆ ಸಹಾಯ ಮಾಡ್ತೈತಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಸಮೃದ್ಧಿ ಜೀವನ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಿಮಗೋಸ್ಕರ ಸ್ಕಿನ್ನಲ್ಲಿರುವಂಥ ಕಲೆಗಳನ್ನ ದೂರ ಮಾಡುವಂಥ ಹಂಗೆ ಸ್ಕಿನ್ನನ್ನು ಪಿಂಕಿಶ್ ಗ್ಲೋ ಮಾಡುವಂಥ ಒಂದು ಒಳ್ಳೆ ಕ್ರೀಮನ್ನು ತೊಗೊಂಬಂದಿದ್ದೀನಿ. ನೋಡ್ರಿ ಎಷ್ಟು ಚೆನ್ನಾಗೈತೆ ಅಂದರೆ ಕ್ರೀಮು. ಈ ಕ್ರೀಮನ್ನು ನೀವು ನೋಡೋದೆಲ್ಲ ಮಾಡಿ ಟ್ರೈ ಮಾಡಿರಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಸ್ಕಿನ್ ಯಾವ ರೀತಿ ಹೊಳಿತೈತಿ ಮತ್ತು ಅದೇ ರೀತಿ ಕಲೆಗಳನ್ನ ದೂರ ಮಾಡ್ತೈತಿ ಅಂತ ಹೇಳಂದು. ನಾನು ಬಹಳ ಚೆನ್ನಾಗಿ ಕೇಳ್ತಾರೆ, ನೀವು ಮನೆ ಒಬ್ಬರು ಕಮೆಂಟ್ ಹಾಕಿದ್ರು ಬರೀ ಬಂಗಿಗೋಸ್ಕರ ನೀವು ವಿಡಿಯೋ ಮಾಡ್ತಿದ್ದೀರಾ ಅಂತ ಹೇಳಂದು. ಇಲ್ಲ ಸಿಸ್ಟರ್, ನಾನು ಬಂಗಿಗೋಸ್ಕರ ಅಂತ ಅಷ್ಟೇ ಅಲ್ಲ, ನಾನು ಮಾಡಿ ತೋರಿಸುವಂಥ ಕ್ರೀಮಲ್ಲಿ ಬಂಗು ಕಳೆಯುವಂಥ ಇಂಗ್ರೀಡಿಯೆಂಟ್ಸನ್ನು ನಾನು ಹಾಕಿರ್ತೀನಿ. ಜೊತೆಗೆ ನಮ್ಮ ಸ್ಕಿನ್ನ ಹೊಳಪಾಗುವಂಥ ಒಂದು ಇಂಗ್ರೀಡಿಯೆಂಟ್ಸು ಇದರೊಳಗೆ ಇರ್ತಾವೆ. ಹಾಗಾಗಿ ನೀವು ಬರೀ ಬಂಗಿಗೋಸ್ಕರ ಅಂತ ಅಲ್ಲ, ನಮ್ಮ ಸ್ಕಿನ್ನನ್ನು ಚೆನ್ನಾಗಿ ಇಟ್ಕೋಬೇಕು. ನಮ್ಮ ಸ್ಕಿನ್ ಇರುವಂಥ ಬಂಗು, ಅನ್ಯನ್ ಸ್ಕಿನ್ ಟೋನ್ ಏನೈತಿ, ಆಮೇಲೆ ಈ ಒಂದು ಡಾರ್ಕ್ ಸರ್ಕಲ್ಲು, ಜೊತೆಗೆ ಈ ಒಂದು ಡಾರ್ಕ್ ಸ್ಪಾಟ್ ಏನಿರುತ್ತೆ ಎಲ್ಲಾನು ಹೊಡೆದೊಡಿಸುವಂಥ ಶಕ್ತಿ ಈ ಕ್ರೀಮ್ಗಳಿಗೆ ಐತಿ, ಆಮೇಲೆ ಫೇಸ್ ಪ್ಯಾಕ್ಗಳಿಗೆ ಐತಿ. ಯಾಕಂದ್ರೆ ನಾನು ಮುಲೇಟೆ ಹಾಕೋದ್ರಿಂದ ಕಲೆಗಳು ದೂರ ಆಗ್ತಾವು, ಜೊತೆಗೆ ಈ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಆಗಲಿ, ಆಮೇಲೆ ಈ ಬೇರೆ ಬೇರೆ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ನಾನು ಅದ್ರೊಳಗೆ ಬೆನಿಫಿಟ್ಸ್ ಏನು ಅಂತ ಸಹಿತನೂ ನಾನು ಹೇಳಿರ್ತೀನಿ. ಬಂಗು ಅಷ್ಟೇ ಅಂತ ಅಂದಲ್ಲ, ಬಂಗಿಗೆ ಜಾಸ್ತಿ ಎಫೆಕ್ಟ್ ಆಗುತ್ತೆ. ಜೊತೆಗೆ ನಮ್ಮ ಸ್ಕಿನ್ನನ್ನು ಹೊಳಪು ಮಾಡೋದಕ್ಕೆ ಮತ್ತು ನಮ್ಮ ಸ್ಕಿನ್ ಇರುವಂಥ ಕಲೆಗಳನ್ನ ದೂರ ಮಾಡೋದಕ್ಕೆ ಈ ಒಂದು ಎಲ್ಲ ಫೇಸ್ ಪ್ಯಾಕ್ ಆಯ್ತು, ಆಮೇಲೆ ಈ ಕ್ರೀಮ್ಗಳಾಯ್ತು ಸಹಾಯ ಮಾಡ್ತಾವೆ. ಹಾಗಾಗಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ, ಅಡ್ಡ ಪರಿಣಾಮಗಳು ಇಲ್ಲದೇನೆ ಇರುವಂಥ ಕ್ರೀಮ್ಗಳಾಗಲಿ ಫೇಸ್ ಪ್ಯಾಕ್ಗಳನ್ನಾಗಲಿ ನಾನು ನಿಮಗೋಸ್ಕರ ತರ್ತಾ ಇರ್ತೀನಿ. ಎಲ್ಲರಿಗೂ ನನ್ನದೊಂದು ಏನು ಆಸೆ ಅಂತ ಅಂದ್ರೆ ಎಲ್ಲರ ಸ್ಕಿನ್ನು ಚೆನ್ನಾಗಿ ಕಾಣಿಸ್ಬೇಕು. ನಾನು ಯಾಕಂದ್ರೆ ನಾನು ಅದನ್ನ ಸಫರ್ ಮಾಡ್ಕೊತ ಬಂದೀನಿ. ನನ್ನ ಸ್ಕಿನ್ ಇರುವಂಥ ಬಂಗು ಜಾಸ್ತಿ ಇತ್ತು, ಕಪ್ಪು ಕಲೆ ಜಾಸ್ತಿ ಇತ್ತು. ಪ್ರತಿ ಸಲ ನನ್ನ ವಿಡಿಯೋಗಳು ಹೇಳ್ತಾನೆ ಬರ್ತಾ ಇದ್ದೀನಿ, ನನ್ನ ಸ್ಕಿನ್ ಇರುವಂಥ ಕಪ್ಪು ಕಲೆಗಳನ್ನ ದೂರ ಮಾಡ್ಕೊಂಡಾಗ ಬಹಳಷ್ಟು ದಿನ ನಾನು ಟೈಮ್ ತೊಗೊಂಡಿದ್ದೀನಿ ಅಂತ ಹೇಳೋದು. ಭಾಳಷ್ಟು ಜನ ಫೋನ್ ಮಾಡ್ತಾರೆ, ನನಗೆ ಸೋಪ್ ಇಷ್ಟೇ ದಿನಕ್ಕೆ ಹೋಗುತ್ತಾ, ಅಷ್ಟೇ ದಿನಕ್ಕೆ ಹೋಗುತ್ತಾ. ದಯವಿಟ್ಟು ಈ ಹೋಗಂಗಿಲ್ಲ. ನಾನು ಎಷ್ಟೋ ಸರ್ತಿ ವಿಡಿಯೋಗಳು ಹೇಳ್ತಾ ಬರ್ತಿದ್ದೀನಿ. ಯಾಕಂದ್ರೆ ನಾನು ಇದನ್ನ ಒಬ್ಬೊಬ್ರು ನಾನು ಅದನ್ನೆಲ್ಲ ಹೇಳಿರುವಂಥ ವಿಡಿಯೋ ನೋಡದೇ ಇರೋರಿಗೆ ಈ ಒಂದು ವಿಡಿಯೋಗಳು ಹೆಲ್ಪ್ ಆಗ್ತಾವೆ ಅಂತ ಹೇಳೋದು. ನಾನು ಮತ್ತೆ ಅದನ್ನ ಒತ್ತಿ ಹೇಳೋದು. ನನ್ನ ಸ್ಕಿನ್ನಲ್ಲೂ ಪಿಗ್ಮೆಂಟೇಷನ್ ಇತ್ತು, ಆ ಪಿಗ್ಮೆಂಟೇಷನ್ ಕಳ್ಕೊಳ್ಳೋದಕ್ಕೆ ನಾನು ಇಷ್ಟು ದಿನ ಪ್ರಯತ್ನ ಪಟ್ಟೆ. ಇದನ್ನೆಲ್ಲ ನಾನು ಫೇಸ್ ಪ್ಯಾಕ್ಗಳನ್ನ, ಹೋಮ್ ರೆಮಿಡಿಗಳನ್ನ ಟ್ರೈ ಮಾಡಿದೆ. ಅದರಿಂದ ನನ್ನ ಸ್ಕಿನ್ನಲ್ಲಿರುವಂಥ ಬಂಗನೆಲ್ಲ ನಾನು ಹೊಡೆದೊಡಿಸಿ ನಾನು ಇಷ್ಟು ಚೆನ್ನಾಗಿ ನನ್ನ ಸ್ಕಿನ್ನ ನಾನು ಮಾಡ್ಕೊಂಡಿನಿ ಅಂತ ಹೇಳೋದಕ್ಕೆ ನನಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ಅದಕ್ಕೋಸ್ಕರ ನಾನು ಪದೇ ಹೇಳ್ತಿರ್ತೀನಿ. ಆಮೇಲೆ ಪದೇ ಹೇಳೋದು ಅನ್ನೋಕ್ಕೇನು, ಇದು ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥ ಒಂದು ವಿಡಿಯೋ ಆಗಿರ್ತದೆ. ಅದನ್ನು ಕ್ರೀಮ್ ರೆಡಿ ಮಾಡೋದು, ಯಾವ ರೀತಿ ರೆಡಿ ಮಾಡೋದು ಅಂತ ಹೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮನೇಲಿ ರೆಡಿ ಮಾಡಿಕೊಂಡು ಟ್ರೈ ಮಾಡಿರಿ. ಅದಕ್ಕೂ ಮೊದಲು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ. ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ಒಳ್ಳೊಳ್ಳೆ ಸ್ಕಿನ್ ಕೇರ್ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಅವಾಗಲೇ ನಿಮ್ಮ ಸ್ಕಿನ್ ಕೇರ್ ಹೇರಿಕೆ ನೀವು ಮಾಡ್ಕೋಬೋದು ಅಂತ ಹೇಳ್ತೀನಿ. ಇದು ಕ್ರೀಮ್ ಅನ್ನೋದ್ರ ಬದಲು ಫೇಸ್ ಪ್ಯಾಕ್ ಅಂತ ಹೇಳ್ಬೋದು. ಯಾಕಂದ್ರೆ ಒಂದು 20 ನಿಮಿಷ ಇದನ್ನ ಹಚ್ಚಿ ನಾವು ಫೇಸ್ ವಾಶ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಕ್ರೀಮ್ ಅನ್ನೋದ್ರ ಬದಲು ಫೇಸ್ ಪ್ಯಾಕ್ ಅಂತ ಹೇಳೋದು ನಾನು ಹೇಳ್ತೀನಿ. ಬರೀ ಯಾವ ರೀತಿ ಮಾಡೋದು ಮತ್ತು ಎಷ್ಟು ದಿನಗಳ ಕಾಲ ಇಡೋದು ಇದನ್ನ ಅಂತ ಹೇಳೋದು ನಾನು ನಿಮಗೆ ಹೇಳ್ತೀನಿ. ಈ ಕ್ರೀಮನ್ನು ರೆಡಿ ಮಾಡೋದಕ್ಕೋಸ್ಕರ ನಾನಲ್ಲಿ ಬೀಟ್ರೂಟ್ ಅನ್ನು ತೊಗೊಂಡಿದ್ದೀನಿ. ಒಂದು ಅರ್ಧ ಬೀಟ್ರೂಟನ್ನು ನಾನು ಇಲ್ಲಿ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಪೂರ್ತಿನೂ ನೀವು ಇದನ್ನ ತಗೋಬಹುದು. ಇಲ್ಲಿ ಅರ್ಧದಷ್ಟೇ ನಾನಿಲ್ಲಿ ಸಿಪ್ಪೆಯನ್ನು ತೆಗೆದಿದ್ದೀನಿ. ಮೇಲಿನ ಸಿಪ್ಪೆ ತೆಗೆದು ಇದನ್ನ ತುರ್ಕೊಂತೀನಿ. ನಾನು ತುರಿದು ಇದರದ್ದು ರಸ ಏನು ಬರುತ್ತಾ ಅದರಿಂದ ನಾನು ಇವತ್ತು ಒಂದು ಕ್ರೀಮನ್ನು ಮಾಡಿ ತೋರಿಸಿದ್ದೀನಿ. ಇಷ್ಟು ಚೆನ್ನಾಗಿರುವಂಥ ಕ್ರೀಮ್ ಇದಾಗೈತೆ ಅಂತ ಅಂದ್ರೆ ಇದು ಸಹಿತ ನಮ್ಮ ಸ್ಕಿನ್ ಇರುವಂಥ ಕಪ್ಪು ಕಲೆಗಳನ್ನ, ಬಂಗನ್ನ ದೂರ ಮಾಡೋದಕ್ಕೆ ಸಹಾಯ ಮಾಡ್ತೈತಿ ಮತ್ತು ನಮ್ಮ ಸ್ಕಿನ್ ಅನ್ನ ನರಿಶ್ ಮಾಡ್ತೈತಿ. ನಾನು ಇವತ್ತು ಮಾಡಿ ತೋರಿಸುವಂಥ ಕ್ರೀಮನ್ನು ಈ ಬೀಟ್ರೂಟ್ ಬರೀ ರಸ ಹಚ್ಚಿದ್ರೆ ನಮಗೆ ಅಂತ ಅಂದ್ರೆ ಸ್ಕಿನ್ ಡ್ರೈ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಇನ್ನೂ ಒಳ್ಳೊಳ್ಳೆ ಇಂಗ್ರೀಡಿಯೆಂಟ್ಸ್ ಅನ್ನು ಹಾಕಿ ನಾನು ಕ್ರೀಮನ್ನು ಮಾಡಿ ತೋರಿಸಿದ್ದೀನಿ. ನಿಮ್ಗೆ ಪೂರ್ತಿ ವಿಡಿಯೋ ನೋಡ್ರಿ. ಮಧ್ಯಕ್ಕೆ ಟಿಪ್ಸ್ ಅನ್ನು ಹೇಳಿರ್ತೀನಿ, ಅಲ್ಲಿ ನಿಮ್ಗೆ ಈ ಟಿಪ್ಸು ಮಿಸ್ ಆಗ್ತಾವೆ. ಅದಕ್ಕೋಸ್ಕರ ನಾನು ಬಹಳಷ್ಟು ಜನ ನೋಡ್ತೀನಿ, ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ನಿಮ್ಗೆ ಬಹಳಷ್ಟು ಗೊಂದಲಕ್ಕೆ ಈಡಾಗ್ತೀರಿ. ಅದಕ್ಕೋಸ್ಕರ ಪೂರ್ತಿಯಾಗಿ ವಿಡಿಯೋ ನೋಡ್ರಿ ಅಂತ ಹೇಳೋದು ರಿಕ್ವೆಸ್ಟ್ ಮಾಡ್ಕೊತೀನಿ. ಇಲ್ಲಿ ನೋಡಿ, ಪೂರ್ತಿಯಿಂದ ರಸ ಹಿಂಡ್ಕೊತೀನಿ. ನಾನು ಇದು ಸೋಸೋದ್ರಲ್ಲಿ ನಂಗೆ ಸೋಸಿದ್ರೆ ಅಷ್ಟು ರಸ ಬರುತ್ತೆ ಅಂತ ಅನ್ಸಂಗಿಲ್ಲ. ಹಂಗಾಗಿ ನಾನು ಪೂರ್ತಿಯಾಗಿ ಈ ರೀತಿಯಾಗಿ ನಾನು ಹಿಂಡಿ ರಸನ ತಗೊತೀನಿ. ಇಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ನಾನು ರಸ ತಗೊಂಡಿದ್ದೀನಿ. ಸರಿಯಾದ ಅಳತೆಯಲ್ಲಿ ಪ್ರಮಾಣದಲ್ಲಿ ನಾನು ತೋರಿಸ್ತೀನಿ. ಇದೇ ರೀತಿಯಾಗಿ ನೀವು ರೆಡಿ ಮಾಡಿ ಇಟ್ಟುಕೋರಿ. ಇದನ್ನು ನೀವು ಯಾವ ಟೈಮಲ್ಲಿ ಹಚ್ಚಬೇಕು ಮತ್ತು ಹೆಂಗೆ ಹಚ್ಚಬೇಕು ಅಂತ ಹೇಳೋದು ನಾನು ನಿಮ್ಗೆ ಮುಂದೆ ಹೇಳ್ತಾ ಹೋಗ್ತೀನಿ. ಇಲ್ಲಿ ನೋಡಿರಿ, 1 ಟೇಬಲ್ ಸ್ಪೂನ್ ಅಷ್ಟು ಈ ಬೀಟ್ರೂಟ್ ಜ್ಯೂಸ್ಗೆ ನಾನು ಒಂದು 4 ಸ್ಪೂನ್ ಅಷ್ಟು ರೋಸ್ ವಾಟರ್ನ ಹಾಕೊಂಡಿದ್ದೀನಿ. ನೀವು ರೋಸ್ ವಾಟರ್ ಆದರೂ ಹಾಕೋಬಹುದು, ಇಲ್ಲ ಅಂತ ಅಂದ್ರೆ ಡಿಸ್ಟಿಲ್ ವಾಟರ್ ಅಂತ ಸಿಗುತ್ತಲ್ಲ ಅದನ್ನಾದರೂ ನೀವು ಇಲ್ಲಿ ಹಾಕೋಬಹುದು. 4 ಸ್ಪೂನ್ ಅಷ್ಟು ನಾನು ರೋಸ್ ವಾಟರ್ನ ಹಾಕೊಂಡಿದ್ದೀನಿ. ಇದಕ್ಕೆ 1 ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ನ ಹಾಕೊಂಡಿದ್ದೀನಿ. ಅಂದರೆ ನಾನು ಯಾವ ಸ್ಪೂನಲ್ಲಿ ಈ ರೋಸ್ ವಾಟರು ಮತ್ತು ಈ ಒಂದು ಇದನ್ನು ತೊಗೊಂಡಿದ್ನೋ, ಬೀಟ್ರೂಟ್ ಜ್ಯೂಸ್ ತೊಗೊಂಡಿದ್ನೋ ಅದೇ ಸ್ಪೂನಲ್ಲಿ 1 ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ನ ತೊಗೊಂಡಿದ್ದೀನಿ. ಈ ಕಾರ್ನ್ಫ್ಲೋರ್ ಸಹಿತ ನಮ್ಮ ಸ್ಕಿನ್ ಇರುವಂಥ ಕಲೆಗಳನ್ನ ದೂರ ಮಾಡೋದ್ರಿಂದ ನಮ್ಮ ಸ್ಕಿನ್ನನ್ನು ಟೈಟ್ ಆಗಿಡುತ್ತೆ ಮತ್ತು ರಿಂಕಲ್ಸನ್ನು ದೂರ ಮಾಡೋದಕ್ಕೆ ಈ ಒಂದು ಕಾರ್ನ್ ಫ್ಲೋರ್ ಸಹಾಯ ಮಾಡ್ತೈತಿ. ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಕೊಂಡು ಒಂದು ಬಾಂಡ್ಲಿಗೆ ಹಾಕಿ ಇದನ್ನ ನಾನು ಬಹಳಷ್ಟು ಹೊತ್ತು ಇಡಕೋಬೇಡ್ರಿ. ಒಂದು 2 ಸೆಕೆಂಡ್ ಆದ್ರೆ ಸಾಕು, ನಿಮ್ಗೆ ಅದು ಗಟ್ಟಿಯಾಗಿ ಬಿಡ್ತೈತೆ. ಅದಕ್ಕೋಸ್ಕರ ಬಹಳ ಹುಷಾರಾಗಿ ಎದುರಿಗೆ ನಿಂತ್ಕೊಂಡು ಇದನ್ನ ನೀವು ಈ ರೀತಿ ಒಂದು ಕ್ರೀಮಿ ಟೆಸ್ಟ್ ಬರೋವರೆಗೆ ನಾವು ಇದನ್ನ ಮಿಕ್ಸ್ ಮಾಡ್ಬೇಕಾಗತ್ತೆ. ಆಮೇಲೆ ಇನ್ನೂ ಸ್ವಲ್ಪ ಅದು ತೆಳ್ಳಗಿದ್ದಾಗಲೇ ನೀವು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ರಿ. ಅಂದ್ರೆ ಈ ಬಾಂಡ್ಲಿ ನಮ್ದು ಕಾದಿರ್ತೈತಲ್ಲ ಅದೇ ಬಾಂಡ್ಲಿ ನಾವು ಇಟ್ಟರೆ ಅಂದ್ರೆ ಅದು ಚೆನ್ನಾಗಿ ತನ್ನ ಒಂದು ಕ್ರೀಮ್ ಟೆಕ್ಸ್ಚರ್
ಬಂದುಬಿಡುತ್ತೆ. ಅದಕ್ಕೋಸ್ಕರ ನೀವು ಅದನ್ನು ಒಂದು ಸ್ವಲ್ಪ ಬಿಸಿ ಇರುತ್ತಲ್ಲ ಹಾಗೆ ಇದನ್ನ ಆರಕ್ಕೆ ಬಿಡ್ರಿ. ನೀವು ಇಲ್ಲಿ ಆರಕ್ಕೆ ಬಿಟ್ಟು ಇನ್ನೂ ಒಂದು ಜೆಲ್ಲನ್ನು ನೀವು ಮಾಡಿ ತೋರಿಸ್ತೀನಿ. ಇಲ್ಲಿ 1 ಸ್ಪೂನಷ್ಟು ನಾನು ಅಗಸೆ ಬೀಜ ತೊಗೊಂಡಿದ್ದೀನಿ. ಅದಕ್ಕೆ 1 ಬಟ್ಲಷ್ಟು ಅಂದರೆ 1/4 ಬಟ್ಲಷ್ಟು ನೀರು ಹಾಕೊಂಡಿದ್ದೀನಿ. ಅಂದರೆ ಇದು ಜೆಲ್ ಮಾಡ್ಕೊತಿದ್ದೀವಿ. ನಾವು ಏನು ಹೇರ್ಸ್ಗೆ ಆಮೇಲೆ ಸ್ಕಿನ್ಗೆ ನಾನು ಜೆಲ್ ಮಾಡೋದನ್ನು ನಿಮಗೆ ತೋರಿಸಿದ್ದೀನಿ. ಬೇಕಾದಷ್ಟು ವಿಡಿಯೋ ಒಂದು 2-3 ವಿಡಿಯೋ ಅಂತ ನಾನು ಇದ್ರದ್ದು ಜೆಲ್ ರೆಡಿ ಮಾಡೋದನ್ನು ನಿಮ್ಗೆ ಹಾಕಿದ್ದೀನಿ. ಇಲ್ಲಿ ನೋಡಿರಿ ಇಷ್ಟು ರೀತಿಯಾಗಿ ನಮಗೆ ಜೆಲ್ ಬರಬೇಕು ನೋಡ್ರಿ. ನಾನು ತೋರಿಸ್ತಿದ್ದೀನಿ 1 ಸ್ಪೂನಲ್ಲಿ ಎತ್ತಿ ಒಂದೇಳೆ ಪಾಕ ಅಂತಾರಲ್ಲ ಆ ರೀತಿ ನಮಗಿದು ಜೆಲ್ಲು ರೆಡಿ ಆಗಬೇಕು. ಈಗ ನಾನು ಇದನ್ನ ಗ್ಯಾಸ್ ಆಫ್ ಮಾಡಿಕೊಂಡು ಕೆಳಗಿಳಿಸ್ಕೊತೀನಿ. ಇದನ್ನು ಬೇಗನೆ ನಾವು ಸೋಸ್ಕೋಬೇಕಾಗುತ್ತೆ. ಚೂರು ಹೊತ್ತು ನಾವು ಹಂಗೆ ಇಟ್ವಿ ಅಂದರೆ ಏನಾಗುತ್ತೆ ಇದು ಗಟ್ಟಿ ಆಗಿಬಿಡ್ತದೆ. ಅದಕ್ಕೋಸ್ಕರ ಆ ಬಿಸಿ ಇರ್ತಾನೆ ನಾನು ಇದನ್ನ ಸೋಸ್ಕೊತೀನಿ. ಈಗ ನಾನು ಏನು ಬೀಟ್ರೂಟ್ ಜ್ಯೂಸನ್ನು ತಗೊಂಡಿದ್ನಲ್ಲ ಅದೇ ಬಟ್ಲಲ್ಲಿ ನಾನು ಇದನ್ನ ಜ್ಯೂಸ್ ತಗೊಂಡಿದ್ದೀನಿ ಜೆಲ್ಲನ್ನು. ಹಂಗಾಗಿ ಇದು ರೆಡ್ಡಾಗಿ ಕಾಣಿಸ್ಕೊಂತೀವಿ. ಟೈಟ್ ಮಾಡುವಂಥ ಶಕ್ತಿ ಐತಿ. ಆಮೇಲೆ ನಮ್ಮ ಸ್ಕಿನ್ನಂತ ಕಲೆಗಳನ್ನ ದೂರ ಮಾಡುವಂಥ ಶಕ್ತಿ ಈ ಅಗಸೆ ಬೀಜಗೂ ಐತಿ. ಯಾಕಂದ್ರೆ ಇದರೊಳಗೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರೋದ್ರಿಂದ ನಮ್ಮ ಸ್ಕಿನ್ಗೆ ಬಹಳ ಒಂದು ಉಪಯುಕ್ತವಾಗಿರುವಂಥ ಒಂದು ಜೆಲ್ ಇದಾಗಿರ್ತದೆ. ನೋಡ್ರಿ ಕ್ರೀಮನ್ನು ಆರಕ್ಕೆ ಇಟ್ಟಿದ್ನಲ್ಲ ಅದಕ್ಕೆ ನಾನು ಈ ಅಗಸೆ ಬೀಜ ಜೆಲ್ಲನ್ನು ಹಾಕಿ ಚೆನ್ನಾಗಿದ್ದನ್ನ ನಾನು ಮಿಕ್ಸ್ ಮಾಡ್ಕೊತೀನಿ. ಗಟ್ಟಿ ಆಗಿಬಿಟ್ಟಿರ್ತದೆ. 1-2 ನಿಮಿಷ ಇಡೋದ್ರೊಳಗೆ ಆಗಲಿ ಗಟ್ಟಿ ಆಗಿರ್ತದೆ. ಈಗ ಇದಕ್ಕೆ ಹಾಕಿ ಚೆನ್ನಾಗಿದ್ದನ್ನ ನಾವು ಮಿಕ್ಸ್ ಮಾಡ್ಕೋಬೇಕು. ಕ್ರೀಮನ್ನು ನೀವು ಏನು ಬೀಟ್ರೂಟು ಆಮೇಲೆ ಇದು ಕಾರ್ನ್ಫ್ಲವರ್ ಕ್ರೀಮ್ ಮಾಡ್ಕೊತಿಲ್ಲ ಅದನ್ನು ಮಾತ್ರ ದಯವಿಟ್ಟು ಗಟ್ಟಿ ಮಾಡ್ಕೊಂಡು ಹೋಗ್ಬಿಟ್ಟು. ಗಟ್ಟಿ ಮಾಡ್ಕೊಂಡ್ರೆ ಅಂದರೆ ಅದೇನಾಗುತ್ತೆ ಗಂಟೆ ಉಳಿದ್ಬಿಡ್ತದೆ. ಅದಕ್ಕೋಸ್ಕರ ಆರೋದ್ರೊಳಗೆ ಗಂಟೆ ಆಗ್ಬಿಡ್ತದೆ. ಅದಕ್ಕೋಸ್ಕರ ಸ್ವಲ್ಪ ನೀವು ಪೇಸ್ಟ್ ರೀತಿ ಇದ್ದಾಗಲೇ ನೀವು ಕೆಳಗೆ ಇಳಿಸ್ಕೊಂಡ್ಬಿಟ್ರೆ ಕರೆಕ್ಟಾಗಿ ನಿಮ್ಮ ಕ್ರೀಮಿನ ಹದ ಬರುತ್ತಿಲ್ಲ. ನಾನು ಇಲ್ಲಿ 1 ವಿಟಮಿನ್ ಇ ಕ್ಯಾಪ್ಸೂಲ್ಸ್ ತೊಗೊಂಡಿದ್ದೀನಿ. ಹಂಗೆ ಇಲ್ಲಿ ಜೋಜೋಬಾ ಆಯಿಲನ್ನು ಒಂದು 6 ಡ್ರಾಪ್ ಅಷ್ಟು ಜೋಜೋಬಾ ಆಯಿಲ್ ಹಾಕೊಂಡಿದ್ದೀನಿ. ಹಂಗೆ ಒಂದು ಅರ್ಧ ಸ್ಪೂನಷ್ಟು ಇಲ್ಲಿ ಬಾದಾಮ್ ಆಯಿಲನ್ನು ತೊಗೊತಿದ್ದೀನಿ. ನಾನು ಇದಿಷ್ಟು ನಮ್ಮ ಸ್ಕಿನ್ನಿಗೆ ಎಷ್ಟೊಂದು ಒಳ್ಳೆಯ ಒಂದು ರಿಸಲ್ಟ್ ಕೊಡುತ್ತೆ ಅಂತ ಅಂದ್ರೆ ಇದನ್ನು ನೀವು ಮಾಡಿ ನೀವು ಫೇಸ್ ಪೇ ಅಪ್ಲೈ ಮಾಡಿಕೊಂಡು ನೋಡಿ ಫ್ರೆಂಡ್ಸ್, ಇಷ್ಟು ಚೆನ್ನಾಗಿರುವಂಥ ರಿಸಲ್ಟ್ ಇದು ಸಿಗುತ್ತೆ ನಿಮಗಂತ ಅಂತಂದ್ರೆ. ಸ್ಪೂನಲ್ಲಿ ನಾನು ಮಿಕ್ಸ್ ಮಾಡಿದ್ರೆ ಅದು ಮಿಕ್ಸ್ ಆಗಲಿಲ್ಲ. ಅದಕ್ಕೋಸ್ಕರ ನಾನು ಬಿಸ್ಕರ್ ತೊಗೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಕೊಂಡು ಒಂದು ಗಾಜಿನ ಬಾಟ್ಲಾಗಲಿ ಅಥವಾ ಏರ್ ಕಂಟೈನರ್ ಡಬ್ಬ ಆಗಲಿ ಅದರಲ್ಲಿ ಹಾಕಿ ನೀವು ಫ್ರಿಜ್ನಲ್ಲಿ ಇಟ್ಟುಕೊಂಡು ಪ್ರತಿ ದಿನ ನೀವು ಇದನ್ನ ಹಚ್ಕೊಂಡು ಒಂದು 20 ನಿಮಿಷ ಬಿಟ್ಟು, ಅಂದರೆ ನೀವು ನೈಟು ಸಾಯಂಕಾಲ ಟೈಮಲ್ಲಿ ಫೇಸ್ ವಾಶ್ ಮಾಡ್ತಿರಲ್ಲ ಆ ಟೈಮಲ್ಲಿ ಒಂದು 20 ನಿಮಿಷ ಹಚ್ಕೊಂಡು 20 ನಿಮಿಷ ಬಿಟ್ಟು ಆದಮೇಲೆ ನೀವು ಫೇಸ್ ವಾಶನ್ನು ಮಾಡಿಕೊಂಡು ನೋಡಿರಿ ಇಷ್ಟು ಚೆನ್ನಾಗಿ ನಿಮ್ಮ ಸ್ಕಿನ್ ಆಗುತ್ತಾ ಅಂತ ಅಂದ್ರೆ ಅದನ್ನು ನಾನು ಹೇಳಿದ್ರೆ ಗೊತ್ತಾಗಲ್ಲ. ನೀವು ಈ ಕ್ರೀಮನ್ನು ರೆಡಿ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ನೋಡ್ಬೋದು ನಮ್ಮ ಒಂದು ಕ್ರೀಮ್ ಎಷ್ಟು ಚೆನ್ನಾಗಿ ಇಲ್ಲೇ ರೆಡಿ ಆಗೈತೆ ಅಂತ ಹೇಳಿದ್ರೆ ಇದನ್ನು ನೋಡಿದ್ರೆ ಒಂದು ರೀತಿ ಜೆಲ್ ರೀತಿ ಕಾಣಿಸ್ತೈತಿ. ಬಹಳನೇ ಸೂಪರ್ ಆಗಿರುವಂಥ ಕ್ರೀಮನ್ನು ನಾನು ಇವತ್ತು ನಿಮಗೆ ಮಾಡಿ ತೋರಿಸಿದ್ದೀನಿ. ಬರೀ ಇದನ್ನ ನಾನು ಅಪ್ಲೈ ಮಾಡಿಕೊಂಡು ಸಹಿತ ನಿಮ್ಗೆ ತೋರಿಸ್ತೀನಿ. ಇಲ್ಲ ಸೈಡಿಗೆ ನೋಡ್ಬೋದು ನಾನು ಇದನ್ನ ಅಪ್ಲೈ ಮಾಡಿ ನಿಮಗೆ ತೋರಿಸ್ತಿದ್ದೀನಿ. ಪೂರ್ತಿಯಾಗಿ ನಮ್ಮ ಅಪ್ಲೈ ಮಾಡಿಕೊಂಡು ಕತ್ತು ಭಾಗನ ನಾವು ಬಿಡಬಾರ್ದು. ಪೂರ್ತಿಯಾಗಿ ಸ್ಕಿನ್ಗೆ ಅಪ್ಲೈ ಮಾಡ್ಕೊಂಡು 20 ನಿಮಿಷ ಬಿಟ್ಟು ನೀವು ಇದನ್ನ ಫೇಸ್ ವಾಶ್ ಮಾಡ್ಕೋರಿ. ಫೇಸ್ ವಾಶ್ ಮಾಡ್ಕೊಂಡು ಆದಮೇಲೆ ನಿಮ್ಮ ಸ್ಕಿನ್ ನಾನು ನೋಡ್ಬೋದು ಎಷ್ಟು ಚೆನ್ನಾಗಿ ಸ್ಕಿನ್ ಆಗಿರ್ತದೆ ಅಂತ ಹೇಳಂದು ನಾನು ಆವಾಗಲೇ ಹೇಳ್ದಂಗೆ ನೀವು ಬರೀ ನೋಡೋದಲ್ಲ, ಈ ಒಂದು ಫೇಸ್ ಪ್ಯಾಕನ್ನು ರೆಡಿ ಮಾಡಿಕೊಂಡು ಅಪ್ಲೈ ಮಾಡ್ಕೊಂಡು ನೋಡ್ರಿ. ಅವಾಗ ನಿಮ್ಗೆ ಗೊತ್ತಾಗುತ್ತೆ ಹೆಂಗೈತಿ ಇದ್ರದ್ದು ಒಂದು ರಿಸಲ್ಟ್ ಅಂತ ಹೇಳಂದು. ಎಲ್ಲ ಕ್ರೀಮ್ ರೆಡಿ ಮಾಡೋದಷ್ಟೇ ನೋಡ್ತೀನಿ ನಾನು ಬಹಳಷ್ಟು. ನಾನೆಲ್ಲ ಯಾಕಂದ್ರೆ ನಾವು ಯೂಟ್ಯೂಬಲ್ಲಿ ನಾನು ವಿಡಿಯೋ ಹಾಕಿರ್ತೀವಲ್ಲ ನಮಗೆಲ್ಲ ಗೊತ್ತಾಗುತ್ತೆ ಎಲ್ಲಿ ಗಂಟ ವಿಡಿಯೋ ನೋಡಿದ್ರಿ, ಎಲ್ಲಿಗೆ ನೀವು ಸ್ಕಿಪ್ ಮಾಡಿದ್ರಿ ಅಂತ ಹೇಳಂದು ಎಲ್ಲ ನಮಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ, ಬಹಳಷ್ಟು ಏನು ಮಾಡ್ರಿ ಅಂದ್ರೆ ಫಸ್ಟಿಗೆ ಒಂದು ಸ್ವಲ್ಪ ನೋಡಿರ್ತಾರ, ಆಮೇಲೆ ಇದು ಒಂದು ಕ್ರೀಮ್ ಏನಿಲ್ಲ, ಕ್ರೀಮ್ ಆಗಲಿ ಫೇಸ್ ಪ್ಯಾಕ್ ಆಗಲಿ ಏನು ಮಾಡೋದನ್ನ ತೋರಿಸ್ತೀನಿ ಅಷ್ಟನ್ನು ನೋಡಿರ್ತಾನೆ. ಜೊತೆಗೆ ಅದನ್ನ ಅಪ್ಲೈ ಮಾಡೋದಾಗಲಿ ಆಮೇಲೆ ಅದನ್ನ ಎಷ್ಟು ದಿನ ಹಚ್ಬೇಕು ಅನ್ನೋದಾಗಲಿ ಎಷ್ಟು ದಿನ ಇಡಬೇಕಾಗಲಿ ಅದನ್ನ ನೋಡಂಗಿಲ್ಲ. ಅದನ್ನೇ ಕ್ವಶನ್ ನನಗೆ ಕೇಳ್ತಾರೆ. ಅದಕ್ಕೋಸ್ಕರ ನೀವು ಪೂರ್ತಿ ವಿಡಿಯೋ ನೋಡ್ರಿ ಅಂತ ಹೇಳೋದು. ಅವಾಗಲೇ ನಾನು ಅದನ್ನ ಹೋಗಿ ಸರ್ಚ್ ಮಾಡಿದಾಗ ನನಗೆ ಗೊತ್ತಾಯಿತು ಕ್ರೀಮು ನಾನು ಫಸ್ಟಿಗೆ ಏನು ಹೇಳಿರ್ತೀನಿ ಮಾತಾಡಿರ್ತೀನಿ ಅದೊಂಚೂರು ನೋಡಿರ್ತೀನಿ, ಮತ್ತೆ ಮಧ್ಯಕ್ಕೆ ಅಂತೂ ಅಲ್ಲೂ ಸ್ಕಿಪ್ ಆಗಿರ್ತೈತಿ. ಮತ್ತೆ ಮಧ್ಯಕ್ಕೆ ನಾನು ಕ್ರೀಮು ಫೇಸ್ ಪ್ಯಾಕ್ ಮಾಡೋದನ್ನು ನೋಡಿರ್ತೀರಿ ಅಷ್ಟೇ. ಅಪ್ಲೈ ಮಾಡೋದು ಅದನ್ನೆಲ್ಲ ನೋಡ್ರಂಗಿಲ್ಲ. ಬಹಳಷ್ಟು ಜನ ಕಡಿಮೆ ಜನ ಅದನ್ನ ನೋಡೋರು. ಅದಕ್ಕೋಸ್ಕರ ದಯವಿಟ್ಟು ಸ್ಕಿಪ್ ಮಾಡ್ಕೊಬೇಡ್ರಿ ವಿಡಿಯೋನ. ಈ ಫೇಸ್ ಪ್ಯಾಕನ್ನು ನೀವು ಮಾಡಿ ಒಂದು 7 ದಿನಗಳ ಕಾಲ ಫ್ರಿಜ್ಜಲ್ಲಿ ಇಡಬೇಕು. ಫ್ರಿಜ್ಜಲ್ಲಿ ಇಡುವಂಥ ಯಾಕಂದರೆ ಇವನ್ನ ನಾವು ರಾ ಮೆಟೀರಿಯಲ್ ಇದನ್ನೆಲ್ಲ ಯೂಸ್ ಮಾಡೋದ್ರಿಂದ ನಾವು ಫ್ರಿಜ್ಜಲ್ಲಿ ಇಟ್ಟು ಯೂಸ್ ಮಾಡಬೇಕತಿ. ಫ್ರಿಜ್ಜಲ್ಲಿ ಇಡ್ರಿ, ಫ್ರಿಜ್ಜಲ್ಲಿ ಇಟ್ಟು ಯೂಸ್ ಮಾಡಿರಿ. ನೀವು ವಾರದಲ್ಲಿ ಒಂದು 3 ನಿಂದ 4 ದಿನ ಇದನ್ನ ಯೂಸ್ ಮಾಡ್ಬೋದು. ಇದ್ರದ್ದು ಇನ್ನೂ ಬೀಟ್ರೂಟ್ ರಸ ನಿಮಗೆ ಉಳಿದಿತ್ತು ಅಂದ್ರೆ ನೆಕ್ಸ್ಟ್ ವಿಡಿಯೋದೊಳಗೆ ನಾನು ಇನ್ನೊಂದು ಪ್ಯಾಕನ್ನು ನಿಮಗೆ ಮಾಡಿ ತೋರಿಸ್ತೀನಿ. ಜೊತೆಗೆ ಈ ಅಲೋವೆರಾ ಈಗಿನ ಅಗಸೆ ಬೀಜ ಉಳಿದಿತ್ತು ನಿಮಗೆ, ಅದ್ರದ್ದು ನಮಗೆ ಫೇಸ್ ಪ್ಯಾಕ್ ಹಾಕಿ ತೋರಿಸ್ರಿ ಅಂತ ಅಂದ್ರೆ ಅದ್ರದ್ದು ಒಂದು ಫೇಸ್ ಪ್ಯಾಕನ್ನು ನಿಮ್ಗೆ ಹಾಕಿ ತೋರಿಸ್ತೀನಿ. ನಾನು ದಯವಿಟ್ಟು ಉಳಿದಿರುವಂಥ ಅಗಸೆ ಬೀಜನ ಶೆಲ್ಲಕ್ಕೆ ಹೋಗ್ಬೇಡ್ರಿ. ಅದನ್ನ ಕುದಿಸಿರುವಂಥದ್ದು ಅದರೊಳಗೂ ಬೇಕಾದಷ್ಟು ನಮ್ಮ ಸ್ಕಿನ್ಗೆ ಬೆನಿಫಿಟ್ ಕೊಡುವಂಥ ಒಂದು ಅಂಶ ಇರುತ್ತೆ. ಅದಕ್ಕೋಸ್ಕರ ಅದನ್ನ ಚೆಲ್ಲಕ್ಕೆ ಹೋಗ್ಬೇಡ್ರಿ. ಅದು ಬೇಕಿದ್ರೆ ನೀವು ಫೇಸ್ ಪ್ಯಾಕ್ ಹಾಕಿ ತೋರಿಸ್ತೀರಿ ಅಂದ್ರೆ ನಾನು ಹಾಕಿ ತೋರಿಸ್ತೀನಿ. ಜೊತೆಗೆ ಈ ಬೀಟ್ರೂಟ್ ರಸ ಉಳಿದಿರುತ್ತಲ್ಲ, ಈಗ ನಾವು ತುರಿದಾಗ ಸ್ವಲ್ಪ ಅಷ್ಟೇ ಕರೆಕ್ಟಾಗಿ ಬಂದಿರಂಗಿಲ್ಲ, ಅದು ಇನ್ನೊಂದು ಸ್ವಲ್ಪ ಉಳಿತಿರ್ತದೆ. ನೀವು ಅಕಸ್ಮಾತ್ ಏನಾದರೂ ಅದ್ರ ಪ್ಯಾಕ್ ನಮಗೆ ಇನ್ನೊಂದು ಹಾಕಿ ತೋರಿಸ್ರಿ ಅಂತ ಅಂದ್ರೆ ನಾನು ಅದ್ರ ಪ್ಯಾಕನ್ನು ಹಾಕಿ ತೋರಿಸ್ತೀನಿ. ಜೊತೆಗೆ ಅಗಸೆ ಬೀಜದ ಪ್ಯಾಕನ್ನು ನಾನು ನಿಮ್ಗೆ ಹಾಕಿ ತೋರಿಸ್ತೀನಿ. ಈ ಹೋಮ್ ರೆಮಿಡಿಗಳನ್ನ ನೀವು ಟ್ರೈ ಮಾಡ್ತಾ ಬಂದ್ರಿ ಅಂದ್ರೆ ನಿಜವಾಗ್ಲೂ ನಾನು 100% ಅಲ್ಲ 200%. ಯಾಕಂತ ಅಂದ್ರೆ ನನ್ನ ಸ್ಕಿನ್ನ ನಾನು ಇಷ್ಟೊಂದು ಚೆನ್ನಾಗಿ ಇಟ್ಕೊಂಡಿನಿ ಅಂತ ಅಂದ್ರೆ ನನ್ನ ಪ್ರಯತ್ನ ಐತೆ ಅಷ್ಟು ಚೆನ್ನಾಗಿ ಇಟ್ಕೊಳಕ್ಕೆ ಸಾಧ್ಯತೆ ಆಗಿದೆ. ನಾನು ಕ್ರೀಮ್ಗಳನ್ನ ರೆಡಿ ಮಾಡಿರ್ತೀನಿ, ಅದನ್ನು ಹಚ್ಕೊತೀನಿ. ಜೊತೆಗೆ ಫೇಸ್ ವಾಶನ್ನು ತೋರಿಸಿದ್ದೆ ನಾನು ಫಸ್ಟ್ಗೆ. ನಾನು ಯಾವಾಗ ಮನೇಲಿ ಸೋಪು ರೆಡಿ ಮಾಡ್ತಿದ್ದೀನೋ ನಾನು ಅದೇ ಸೋಪನ್ನು ನನ್ನ ಮನೇಲಿ ಟ್ರೈ ಮಾಡ್ತಿದ್ದೀನಿ. ಜೊತೆಗೆ ನನ್ನ ಒಂದು ಪಿಗ್ಮೆಂಟೇಷನ್ ಆಯಿಲನ್ನು ನಾನು ಹಾಕೊತೀನಿ. ಜೊತೆಗೆ ನಿಮಗೆಲ್ಲ ಈ ವಿಡಿಯೋಗಳಿಗೆ ತೋರಿಸುವಂಥ ಒಂದು ಕ್ರೀಮ್ ಆಯ್ತು ಫೇಸ್ ಪ್ಯಾಕನ್ನು ಆಯ್ತು ಮಾಡಿದ್ದನ್ನು ನಾನೇ ಟ್ರೈ ಮಾಡೋದ್ರಿಂದ ನನ್ನ ಸ್ಕಿನ್ ಇಷ್ಟು ಚೆನ್ನಾಗಿ ಇನ್ನೂ ಚೆನ್ನಾಗಾಗ್ತಾ ಹೋಗ್ತಾ ಇತ್ತು. ಅದಕ್ಕೋಸ್ಕರ ಇನ್ನು ನಾನು ನಿಮಗೆ ಒಳ್ಳೊಳ್ಳೆ ವಿಡಿಯೋಗಳನ್ನ ತರ್ತಾನೆ ಹೋಗ್ತೀನಿ. ವಿಡಿಯೋಗಳನ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತೀನಿ. ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು, ದಯವಿಟ್ಟು ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರೆಕೋಬೇಡ್ರಿ. ಮತ್ತೆ ಮುಂದೆ ಒಂದು ಒಳ್ಳೆಯ ಸ್ಕಿನ್ ಕೇರ್ ವಿಡಿಯೋದಿಂದ ನಾನು ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.